ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ. ದುಷ್ಟ ಜನ ಸಂಗವನು, ದುಷ್ಟ ಜನ ಸಂಗವನು, ದುಷ್ಟ ಜನ ಸಂಗವನು ಬಿಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ ಕೃಷ್ಣ, ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ ಕೃಷ್ಣ. ನಿನ್ನ ಪೂಜೆಯನ್ನು ಮಾಡೋ ಹಾಗೆ ಕೃಷ್ಣ, ನಿನ್ನ ಪೂಜೆಯನ್ನು ಮಾಡೋ ಹಾಗೆ. ಭ್ರಷ್ಟನಾಗಿ ನಾಲ್ವರೋಳು ತಿರುಗದ ಹಾಗೆ, ಭ್ರಷ್ಟನಾಗಿ ನಾಲ್ವರೋಳು ತಿರುಗದ ಹಾಗೆ ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು ಕೃಷ್ಣ, ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು ಕೃಷ್ಣ. ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು, ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು, ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು. ಗೊಟ್ಟು ಅಭಿಮಾನಗಳ ಕಾಯೋ ನೀನು, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ನಟ್ಟ ನಡು ನೀರೊಳಗೆ ಈಸಲಾರೆ ನಾನು, ನಟ್ಟ ನಡು ನೀರೊಳಗೆ ಈಸಲಾರೆ ನಾನು. ಕಟ್ಟೆ ಸೇರಿಸಬೇಕಯ್ಯ ನೀನು, ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು, ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು. ಸುಟ್ಟು ಬಿಡೋ ಪುರಂದರ ವಿಠಲ ನೀನು, ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು. ಸುಟ್ಟು ಬಿಡೋ ಪುರಂದರ ವಿಠಲ ನೀನು, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ. ದುಷ್ಟ ಜನ ಸಂಗವನು, ದುಷ್ಟ ಜನ ಸಂಗವನು ಬಿಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ರಂಗ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ
ದುಗ್ಧಂ ಗೀತಾಮೃತಂ ಮಹತ್. ವಿಶ್ವಮೂಲದಲ್ಲಿ ಗುರುಣಾಂ ಗುರುಹು, ಗುರುಗಳಿಗೆಲ್ಲ ಗುರು ಸ್ಥಾನದಲ್ಲಿ ಬೆಳಗುತ್ತಿರುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಜ್ಞಾನ ವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದಿನ ಕುಸುಮವನ್ನು ಶ್ರೀಕೃಷ್ಣ ಪರಂಜ್ಯೋತಿಯ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಈವರೆಗೆ 9ನೇ ಅಧ್ಯಾಯ ಸಂಪನ್ನವಾಗಿದೆ. ಆ 9ನೇ ಅಧ್ಯಾಯದ ಸಾರವನ್ನು ಸಂಕ್ಷಿಪ್ತ ಭಾಷೆಯಲ್ಲಿ ಈ ಪ್ರವಚನದಲ್ಲಿ ಪ್ರಸ್ತುತಗೊಳಿಸುವ ಮನಸ್ಸುಳ್ಳವನಾಗಿದ್ದೇನೆ. 9ನೇ ಅಧ್ಯಾಯಕ್ಕೆ ರಾಜವಿದ್ಯಾ ರಾಜಗುಹ್ಯ ಎಂಬ ಒಂದು ನಾಮಧೇಯವನ್ನು ಕೊಟ್ಟಿರೋದುಂಟು. ಅಂದರೆ ಈ ಅಧ್ಯಾಯದಲ್ಲಿ ರಾಜವಿದ್ಯೆಯನ್ನು ನಿರೂಪಣೆ ಮಾಡಿದ್ದಾರೆ. ಅದು ಪರಮ ರಹಸ್ಯ, ರಾಜಗುಹ್ಯ. ರಾಜರು ಯಾವುದಾದ್ರು ಒಂದು ರಹಸ್ಯವನ್ನು ಇಟ್ಕೊಂಡ್ರೆ ಅದು ಪರಮ ರಹಸ್ಯವಾಗಿರುತ್ತೆ. ಅದು ಸ್ಫೋಟವಾದರೆ ನಾನಾ ಥರದ ಏರುಪೇರುಗಳಿಗೆ ಕಾರಣ ಆಗಿಬಿಡುತ್ತೆ, ಕಾರ್ಯಸಿದ್ಧಿ ಆಗಲ್ಲ. ಹಾಗೆ ಎಷ್ಟೋ ವಿಷಯಗಳು ಪರಮರಹಸ್ಯವಾಗಿರಬೇಕಾದದ್ದು ಸೃಷ್ಟಿಯೇ ಹಾಗೆ ಇಟ್ಕೊಂಡಿದೆ. ಮೆದುಳು ಬಳ್ಳಿ ಶರೀರದ ಒಳಗಡೆ ಪರಮರಹಸ್ಯವಾಗಿ ನಿಹಿತವಾಗಿದೆ. ಮಿದುಳು ನಮ್ಮ ಶಿರೋಸ್ಥಿಯ ಮಧ್ಯದಲ್ಲಿ ಸುಭದ್ರವಾಗಿ ತಾನು ನೆಲೆ ನಿಂತಿದೆ. ನಮ್ಮ ಹೃದಯ ದೇಹದ ಕವಚದ ಒಳಗಡೆಗೆ ಸೇರಿಕೊಂಡಿದೆ. ಹೀಗೆ ಸೃಷ್ಟಿಯಲ್ಲೇ ಎಷ್ಟೋ ವಿಷಯಗಳು ಪರಮ ರಹಸ್ಯವಾಗಿಯೇ ಇರಬೇಕಾಗುತ್ತೆ. ಅದರ ರಹಸ್ಯವನ್ನು ತೆಗೆದರೆ ಅದಕ್ಕೆ ಅಸ್ತಿತ್ವವೇ ನಾಶ ಆಗಿಬಿಡುತ್ತೆ. ಹಾಗೆ ಅಧ್ಯಾತ್ಮ ವಿದ್ಯಾ ಅನ್ನೋದು ಪರಮಶ್ರೇಷ್ಠವಾದ ವಿದ್ಯಾ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ಶ್ರೀಕೃಷ್ಣ ಪ್ರಭುವೇ ವಿದ್ಯೆಗಳ ಪೈಕಿ ಅಧ್ಯಾತ್ಮ ವಿದ್ಯೆ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಕೊಂಡಾಡಿರುವ ವಿಷಯವೂ ಇದೆ. ಉಪನಿಷತ್ತುಗಳಲ್ಲಿ ವಿದ್ಯೆಯನ್ನು ಪರಾವಿದ್ಯೆ ಅಪರಾವಿದ್ಯಾ ಅಂತ 2 ವಿಭಾಗ ಮಾಡಿ, ಅಥ ಪರಾ ಯಯಾ ತದಕ್ಷರಂ ಅಧಿಗಮ್ಯತೆ, ಅದು ಪರಾವಿದ್ಯೆ, ಯಾವುದರ ದ್ವಾರ ಅಕ್ಷರರೂಪವಾದ ಪರಬ್ರಹ್ಮವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೋ ಅದು ಎಂಬುದಾಗಿ ಪರಾವಿದ್ಯೆಯನ್ನು ಪರಮಶ್ರೇಷ್ಠವಾದದ್ದು ಅಂತ ಭಾವಿಸಿ ನಿರೂಪಿಸಿರುವಂಥದ್ದುಂಟು. ಅದೇ ವಿಷಯವನ್ನೇ ಭಗವದ್ಗೀತೆಯಲ್ಲಿ ರಾಜವಿದ್ಯಾ ಅನ್ನೋ ರೀತಿಯಾದ ಪದದಿಂದ ಕರೆದಿದ್ದಾರೆ. ರಾಜವಿದ್ಯಾ ಅನ್ನುವಾಗ ವಿದ್ಯಾನಾಂ ರಾಜ ಅಂತ ಅರ್ಥ ಇಟ್ಕೊಂಡ್ರೆ ನಾನಾ ವಿದ್ಯೆಗಳಲ್ಲಿ ರಾಜನಂತೆ ಇರುವಂಥ ವಿದ್ಯೆ ಅಂತ. ಪರಾವಿದ್ಯಾ ಅಂತಂದಾಗ ಏನು ಹೇಳ್ತಾ ಇದೆಯೋ ಅದನ್ನೇ ಇಲ್ಲೂ ಸಹ ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ. ಅದಕ್ಕೆ ಅಂಥ ವಿದ್ಯೆಯೊಂದನ್ನು ಇಲ್ಲಿ ಶ್ರೀಕೃಷ್ಣ ಪ್ರಭು ಅರ್ಜುನನ ವ್ಯಾಜದಿಂದ ಲೋಕಕ್ಕೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಅದು ಪರಮಗುಹ್ಯವಾದದ್ದು ಅಂತಂದರೆ, ಹಾಗಾದರೆ ಇಲ್ಲಿ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಎಲ್ಲವನ್ನೂ ಹೇಳಾಗಿಲ್ವೇ ಹಾಗಾದರೆ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದ್ರ ಬಗ್ಗೆ ಸ್ಥೂಲವಾದ ಒಂದು ಪರಿಚಯವನ್ನು ಹೊರಗಡೆ ಬೌದ್ಧಿಕವಾಗಿ ಕೊಡಬೇಕಾಗತ್ತೆ. ಅಂತಹ ಪರಿಚಯವನ್ನು ಪ್ರಭು ಕೊಟ್ಟಿದ್ದಾನೆ ಅಂತ ತಗೋಬೇಕು. ಅದರೊಳಗಡೆ ಗುಪ್ತವಾಗಿರುವ ವಿಷಯಗಳು ಬೇಕಾದಷ್ಟಿದೆ. ಅದನ್ನು ಆಯಾ ಸಂದರ್ಭದಲ್ಲಿ ಗುರುಮುಖೇನ ಅರ್ಥ ಮಾಡ್ಕೊಳ್ಬೇಕಾದ ಭಾಗ ಇರುತ್ತೆ ಎಂಬುದಾಗಿ ತಗೋಬೇಕಾಗತ್ತೆ. ಓಂಕಾರದ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನು ಎಷ್ಟೇ ಕೊಟ್ಟರೂ
ಓಂಕಾರದ ಪ್ರಯೋಗಕ್ಕೆ ಬೇಕಾಗೋ ತಿಳುವಳಿಕೆ ಅದರಲ್ಲಿ ಬರೋಲ್ಲ. ಆ ಓಂಕಾರದ ಪ್ರಯೋಗಕ್ಕೆ ಬೇಕಾದ ತಿಳುವಳಿಕೆಯನ್ನು ಯಾರೋ ಗುರು ಪರಮ ರಹಸ್ಯ ಎಂಬುದಾಗಿ ಹೇಳಿ ಏಕಾಂತದಲ್ಲಿ ಅನುಗ್ರಹ ಮಾಡಿ ಕೊಡಬೇಕಾಗತ್ತೆ. ಅದು ಹಾಗಿದೆ, ಅದರ ಉಚ್ಚಾರಣೆಯ ರಹಸ್ಯ. ಅದನ್ನು ಬೀದಿಲಿಟ್ಟರೆ ಅದು ಅದರ ತನನ ಕಳ್ಕೊಳ್ಳುತ್ತೆ. ಅದು ರಹಸ್ಯವಾಗಿದ್ದಾಗಲೇ ಅದಕ್ಕೆ ಜೀವ. ಅದು ಪ್ರಕಾಶಗೊಂಡ್ರೆ ಅದು ತನ್ನ ಸ್ವರೂಪವನ್ನು ಹಿಂದಕ್ಕೆ ತಗೊಳುತ್ತೆ. ಅದು ಹಾಗಿದೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಒಂದು ರಾಜವಿದ್ಯೆಯನ್ನು, ಯಾವುದು ಪರಮಗುಹ್ಯವಾಗಿರಬೇಕಾಗಿದೆಯೋ ಆ ವಿದ್ಯೆಯನ್ನು, ಅದರ ಹೊರಪರಿಚಯವನ್ನು ಎಷ್ಟು ಅನುಗ್ರಹಿಸಿಕೊಡ್ಬೇಕೋ ಅದನ್ನು ಶ್ರೀಕೃಷ್ಣ ಪ್ರಭು ಈ ಅಧ್ಯಾಯದಲ್ಲಿ ಅನುಗ್ರಹಿಸಿಕೊಟ್ಟಿದ್ದಾನೆ ಅನ್ನೋದು ತಾತ್ಪರ್ಯ. ಅದರ ಬಗ್ಗೆ ಪ್ರಶಂಸೆಯ ಮಾತನ್ನು ಆರಂಭದಲ್ಲಿ ಕೃಷ್ಣ ಪ್ರಭು ಆಡಿದ್ದಾನೆ. ಕಾರಣ ಅದ್ರ ಬಗ್ಗೆ ಕೇಳುವವರಿಗೆ ಒಂದು ಆಸೆ ಹುಟ್ಟಬೇಕು, ಇದು ನನಗೂ ಬೇಕು ಅನ್ನೋ ಬುದ್ಧಿ ಬರಬೇಕು, ಅಥವಾ ಇಂಥ ಅದ್ಭುತವಾದ ವಿದ್ಯೆಯನ್ನು ಉಪಾಸನೆ ಮಾಡೋರು ಮಹಾತ್ಮರು ನಿಜವಾಗ್ಲೂ ಅಂತ ಒಂದು ಗೌರವ ಹುಟ್ಟಬೇಕು. ಇದು ಎಲ್ಲದಕ್ಕೆ ಬೇಕಾಗುವಂತೆ ಕೆಲವು ಸಂದರ್ಭದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಕೊಡೋದಕ್ಕಿಂತ ಮುಂಚೆ ಅದರ ಹಿರಿತನದ ಕುರಿತು 4 ಮಾತನಾಡುವಂಥದ್ದು ರೂಢಿ ಇದೆ. ಹಾಗೆ ಈ ವಿದ್ಯೆ ಬಗ್ಗೆ ಪವಿತ್ರಮಿದಂ ಉತ್ತಮಂ, ಇದು ಅತ್ಯಂತ ಪವಿತ್ರವಾದದ್ದಪ್ಪ. ಉತ್ತಮಂ ಅಂದರೆ ಪರಮಶ್ರೇಷ್ಠವಾದದ್ದು. ಪವಿತ್ರ ಅಂದರೆ ಎಲ್ಲ ದೋಷಗಳನ್ನು ಕಳೆಯೋದಕ್ಕೆ ಬೇಕಾಗುವಂತಹ ಸಾಮರ್ಥ್ಯದಿಂದ ಕೂಡಿರುವ ವಸ್ತು ಅಂತ ಅರ್ಥ. ಎಲ್ಲ ಲೋಕದಲ್ಲಿರೋ ಪವಿತ್ರವಾದ ವಸ್ತುಗಳು ಮಾನವನ ಶರೀರದಲ್ಲಿ ಯಾವುದಾದ್ರೂ ಕಾರಣಗಳಿಂದ ಲೋಪದೋಷಗಳು ಬಂದು ಸೇರಿಕೊಂಡಿದ್ದರೆ ಆ ಲೋಪದೋಷಗಳನ್ನು ತೆಗೆಯುತ್ತವೆ. ಅದೇ ಅದರ ಹಿರಿತನ. ಹಾಗಿರುವಂತಹದ್ದು. ಮತ್ತು ಪ್ರತ್ಯಕ್ಷಾವಗಮಂ, ಇದನ್ನು ಯಾರೋ ಹೇಳಿದ್ದಾರೆ, ನಾನು ಕಿವಿಯಿಂದ ಕೇಳಿದ್ದೇನೆ ಅಂತ ಅಷ್ಟೇ ಭಾವಿಸ್ಕೊಂಡು ಸಂತೃಪ್ತಿ ಪಡಬೇಕಾಗಿ ಬರೋಲ್ಲ. ಇದು ನಿನ್ನ ಅನುಭವಕ್ಕೆ ಬರುವಂಥ ವಿಷಯಪ್ಪ. ಲೋಕ ಎಲ್ಲವೂ ಅನುಭವಕ್ಕೆ ತಂದ್ಕೊಳ್ಳೋದಕ್ಕೆ ಬರುತ್ತೆ. ಇದಕ್ಕೆ ಬೇಕಾದ ನೀತಿಯನ್ನು ಇಟ್ಕೊಂಡು ಹೋಗೋದಾದರೆ ಅಂತ ಅದರ ಒಂದು ಹಿರಿತನದ ಜೊತೆಗೆ ಅದು ಅನುಭವಕ್ಕೆ ನಿಲುಕುವ ಇದ್ದೆ ಅನ್ನೋದನ್ನು ಜ್ಞಾಪಿಸಬೇಕಾಗಿರುತ್ತೆ. ಕಾರಣ ಎಷ್ಟೋ ಅದ್ಭುತವಾದ ವಿಷಯಗಳೆಲ್ಲ ಇದೆ, ಅದು ನಮಗೇನು ಎಟ್ಕೋದೇ ಇಲ್ಲ ಅನ್ನೋ ಥರ ಆಗೋದ್ರೆ ಅದರಲ್ಲಿ ಯಾರಿಗೂ ಪ್ರವೃತ್ತಿ ಹುಟ್ಟೋಲ್ಲ. ನಮಗೆ ಎಟ್ಗುತ್ತೆ ಅನ್ನೋದು ಜೊತೆಗೆ ಗೊತ್ತಾದರೆ ಆಗ ಮುಂದೆ ಹೋಗೋಣ ಅಂತ ಅನಿಸುತ್ತೆ. ಹಾಗೆ ಧರ್ಮ್ಯಂ, ಇದು ಧರ್ಮಕ್ಕೆ ಪೂರ್ತಿ ಸಮ್ಮತವಾದದ್ದು. ಅಂದರೆ ನಾವು ಧರ್ಮ ಮಾರ್ಗದಲ್ಲಿ ಸಾಗ್ತಾ ಇರೋರು ಅಗತ್ಯವಾಗಿ ಇಟ್ಕೊಳ್ಬೇಕಾದದ್ದು ಮತ್ತು ಬಹಳ ಕ್ಲೇಶದಿಂದ ಪಡಿಬೇಕಾದದ್ದೇ ಅಂದರೆ ಇಲ್ಲ. ಅರ್ಥ ಆಗೋದಾದರೆ ಅತ್ಯಂತ ಸುಲಭದಲ್ಲಿ ಪಡಿಬೋದು. ಸುಸ್ಕಂ ಕರ್ತುಂ ಅಂದರೆ ಇದನ್ನು ಸಾಧನೆ ಮಾಡೋದೇನು ತುಂಬ ದೊಡ್ಡ ಕಷ್ಟ ಅಂತ ಅಂದ್ಕೋಬೇಕಾಗಿಲ್ಲ. ಅವ್ಯಯಂ, ಜೊತೆಗೆ ಈ ವಿದ್ಯೆ ಎಂದು ನಾಶವಾಗದೇ ಇರುವಂಥದ್ದು, ಶಾಶ್ವತವಾಗಿರುವಂಥ ವಿದ್ಯೆ. ಹೀಗೆ ವಿದ್ಯೆಯ ಬಗ್ಗೆ ಒಂದು ಹಿರಿಮೆಯನ್ನು ಕೊಂಡಾಡಿ, ಇಷ್ಟೆಲ್ಲ ಹಿರಿಮೆ ಇದ್ದರೂ ಶ್ರದ್ಧೆ ಒಂದು ಇಲ್ಲದೆ ಹೋದರೆ ಈ ವಿದ್ಯೆಯನ್ನು ಇಟ್ಕೊಂಡು ಯಾರೂ ಏನೂ ಲಾಭ ಪಡೆಯೋಕ್ಕಾಗಲ್ಲ. ಶ್ರದ್ಧಾಹೀನರಾದವರು ಇಂಥ ವಿಷಯವನ್ನು ಆಸ್ವಾದನೆ ಮಾಡೋದಕ್ಕೆ ಪ್ರಯತ್ನಪಟ್ಟು, ಆದರೆ ಅದರಿಂದ ಯಾವ ಪರತತ್ವ ಸ್ವರೂಪನಾದ ನನ್ನನ್ನು ಪಡಿಬೇಕೋ ಶ್ರೀಕೃಷ್ಣ ಪ್ರಭುವನ್ನು ಅಲ್ಲಿ ಹೋಗಿ ತಲುಪದೇನೆ ಹಿಂದಕ್ಕೆ ಬರ್ತಾರೆ, ಮತ್ತೆ ಮರ್ತ್ಯಲೋಕಕ್ಕೆ ಬಂದು ಇಳಿತಾರೆ. ಅದರಿಂದ ವಿಷಯ ಎಷ್ಟು ದೊಡ್ಡದೋ ಅದನ್ನು ನಮ್ಮದಾಗಿ ಮಾಡ್ಕೋಬೇಕಾದ್ರೆ ಅಷ್ಟೇ ಶ್ರದ್ಧೆ ಬೇಕಪ್ಪ ಎಂಬುದಾಗಿ ಹೇಳಿ ತನ್ನ ಉದಾಹರಣೆಯನ್ನು ಒಂದನ್ನು ಕೊಟ್ಕೋತಾನೆ. ಈ ವಿದ್ಯೆಯನ್ನು ಕರಗತ ಮಾಡ್ಕೋಬೇಕಾದ್ರೆ ಹೇಗಿರಬೇಕಾಗತ್ತೆ ಅಂತ ಕೇವಲ ಒಂದು ಮಾತಿನದಿಂದ ಪರಿಚಯವನ್ನು ಕೊಟ್ಟರೆ ಸಾಕಾಗೋಲ್ಲ. ಅದಕ್ಕೆ ಏನಾದ್ರು ಒಂದು ದೃಷ್ಟಾಂತವನ್ನು ಕೊಟ್ಟು ನೋಡು ಇದು ಹೇಗಿದೆ ಅಂತ, ಅಲ್ಲಿ ಯಾವ ನೀತಿ ಇದೆ ನೋಡು, ಆ ನೀತಿಯನ್ನು ನೀನು ಇಟ್ಕೊಂಡು ಇದಾಗತ್ತೆ ಅಂತ ಸ್ಪಷ್ಟತೆಗಾಗಿ ಹೇಳಬೇಕಾಗತ್ತೆ. ಆ ನೇರದಲ್ಲಿ ಕೃಷ್ಣ ತನ್ನ ಬಗ್ಗೆ ಒಂದು ಪರಿಚಯವನ್ನು ಕೊಡ್ತಾ ಇದ್ದಾನೆ. ಮಯಾ ತದಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ.
ಅವ್ಯಕ್ತ ಸ್ವರೂಪನಾದ ನನ್ನಿಂದಲೇ ಈ ಜಗತ್ತೆಲ್ಲವೂ ವಿಸ್ತಾರಗೊಂಡಿದೆ ಎಂಬುದಾಗಿ ಹೇಳಿ, ಇಷ್ಟೆಲ್ಲ ಜಗತ್ತನ್ನೇ ಸೃಷ್ಟಿ ಮಾಡಿದನು, ಆದರೂ ಕೂಡ ನಾನು ಮಾತ್ರ ಹೇಗಿದ್ದೀನಿ ಅಂತ ಕೇಳಿದ್ರೆ, ವಾಯು ಎಲ್ಲ ಕಡೆಯಲ್ಲೂ ನೆಲೆಸಿದ್ರು ಯಾವುದೊಂದಕ್ಕೂ ಹೇಗೆ ಅಂಟ್ಕೊಳ್ಳದೆ ತಾನಿರುತ್ತೋ ಹಾಗೆ ನಾನು ಈ ಜಗತ್ತಿನ ಮಧ್ಯದಲ್ಲಿದ್ದೀನಿ. ಸೃಷ್ಟಿಯಲ್ಲಿರುವ ಎಲ್ಲ ಜೀವಕೋಟಿಗಳು ಯಾವುದೋ ಕಾಲ ವಿಶೇಷದಲ್ಲಿ ಹೋಗಿ ಲಯವನ್ನು ಹೊಂದುತ್ತವೆ, ಆಮೇಲೆ ಮತ್ತೆ ಹುಟ್ಟನ್ನು ಪಡೆಯುತ್ತವೆ. ಹಾಗೆ ಹುಟ್ಟನ್ನು ಪಡೆಯೋದಕ್ಕೆ ಬೇಕಾಗುವಂತೆ ನಾನು ಅವರುಗಳಿಗೆ ಬೇಕಾಗುವ ಒಂದು ಚೈತನ್ಯವನ್ನು ಒದಗಿಸಿಕೊಡುವನಾಗಿದ್ದೇನೆ. ನಿರಂತರವಾಗಿ ಇಂತಹ ಒಂದು ಕಾರ್ಯದಲ್ಲಿ ನಾನು ನನ್ನ ಪಾತ್ರವನ್ನು ಅಧ್ಯಕ್ಷನಾಗಿ ನಿರ್ವಾಹ ಮಾಡ್ತಾ ಇದ್ದರೂ ಸಹ ನಚಮಾಂ ತಾನಿ ಕರ್ಮಾಣಿ ನಿಬದ್ಧನಂತಿ ಧನಂಜಯ, ಆ ಯಾವ ಕರ್ಮಗಳು ನನ್ನನ್ನು ಮಾತ್ರ ಕಟ್ಟಾಗ್ತಾ ಇಲ್ಲ. ಯಾಕೆ ಕಟ್ಟಾಗ್ತಾ ಇಲ್ಲ ಅಂತ ಕೇಳಿದರೆ, ಉದಾಸೀನವದ ಆಸೀನಂ, ನಾನು ಎಲ್ಲದರ ಮಧ್ಯದಲ್ಲಿ ಉದಾಸೀನನೋ ಎಂಬಂತೆ ನಿಂತಿದ್ದೇನೆ ಅಂತ. ಅಂದರೆ ಪರಮ ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಾಹ ಮಾಡ್ತಾ ಇರ್ಬೋದು, ಆದರೆ ನಾನು ಹೇಗಿದ್ದೀನಿ ಅಂದರೆ ಕಾರ್ಯಕ್ಕೂ ಅಂಟ್ಕೊಂಡಿಲ್ಲ, ಆ ಕಾರ್ಯದ ಫಲಕ್ಕೂ ಅಂಟ್ಕೊಂಡಿಲ್ಲ, ಹಾಗಿದ್ದೇನೆ. ನಾನು ಈ ಜಗತ್ತನ್ನು ಹೀಗೆ ವಿಸ್ತಾರಗೊಳಿಸ್ತಾ ಇರೋದ್ರಿಂದ ಜಗತ್ತು ನಿರಂತರವಾಗಿ ಪರಿವರ್ತನಶೀಲವಾಗಿ ಸಾಗ್ತಾ ಇದೆ. ನನ್ನ ಸ್ಥಾನ ಆಗಿದೆ. ಪ್ರಕೃತಿ ಈ ಜಗತ್ತನ್ನು ವಿಸ್ತಾರಗೊಳಿಸ್ತಾ ಇದೆ ಅಂತ ಹೊರಗಡೆಯಿಂದ ಕಂಡರೂ ಅದರ ಹಿಂದುಗಡೆಗೆ ಅಧ್ಯಕ್ಷ ಸ್ವಾಮಿ ನಾನು ನಿಂತು ಅದು ಹೇಗೆ ಹೋಗಬೇಕು ಅನ್ನುವ ಸೂತ್ರವನ್ನು ನಾನು ಇಟ್ಕೊಂಡು ಆ ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಹೀಗಿರುವ ಪರಿಸ್ಥಿತಿ ಇದ್ದರೂ ಸಹ ಲೋಕ ಮಾತ್ರ ನನ್ನನ್ನು ಯಥಾವತ್ತಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅವಜಾನಂತಿ ಮಾಂ ಮೂಢಾಹ, ಮೋಹಗ್ರಸ್ತರಾದ ಜನರು, ತಮೋಗುಣಕ್ಕೆ ಮೈಕೊಟ್ಟಂತಹ ಜನರು, ಮಾನುಹೀಂ ತನುಂ ಆಶ್ರಿತಂ, ಮನುಷ್ಯ ಶರೀರವನ್ನು ಆಶ್ರಯಿಸಿ ಬಂದಿರುವಂತಹ ನನ್ನನ್ನು ನೋಡಿ ನ ಅವಜಾನಂತಿ, ಯಾರಿವನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ, ಹಗುರವಾಗಿ ಭಾವಿಸ್ತಾರೆ. ನನಗೆ ಯಾವ ಅಳತೆ ಇದೆಯೋ ಆ ಅಳತೆಯನ್ನು ಮನಸ್ಸಿಗೆ ತಂದುಕೊಂಡು ಹಾಗೆ ಭಾವಿಸಲ್ಲ. ಅವಜಾನಂತಿ, ಸಾಮಾನ್ಯವಾದ ವ್ಯಕ್ತಿಯಂತೆ ಭಾವಿಸ್ತಾರೆ. ಯಾಕೆಂದರೆ ಅವರಿಗೆ ನನ್ನ ಪರಭಾವ ಅಂತೇನಿದೆ ಅದು ಅರ್ಥವಾಗ್ತಾ ಇಲ್ಲ. ಅವರ ಸ್ವಭಾವ ಹೇಗಿದೆ ಅಂದರೆ, ಅವರು ಮೋಘಾಶಾಹ, ಯಾವುದ್ಯಾವುದೋ ಆಸೆಗಳನ್ನು ಇಟ್ಕೊಂಡಿರ್ತಾರೆ, ಎಲ್ಲ ಫಲಿಸೋದಿಲ್ಲ. ಮೋಘ ಕರ್ಮಾಣಃ, ಯಾವುದ್ಯಾವುದೋ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ, ಯಾವ ಫಲ ಬರಬೇಕು ಆ ಫಲ ಬರೋಲ್ಲ. ಮೋಘ ಜ್ಞಾನ, ಯಾವುದ್ಯಾವುದನ್ನೋ ತಿಳ್ಕೊಂಡಿದ್ದೀವಿ ಅಂತ ಅನ್ಕೋತಾರೆ, ಆದರೆ ವ್ಯರ್ಥವಾದಂತಹದ್ದು. ವಿಚೇತ ಸಹ, ಚಿತ್ತ ಸದಾ ಕಲಕಿರುತ್ತೆ. ರಾಕ್ಷಸಿ ಮತ್ತು ಆಸುರಿ ಅಂತ ಎರಡು ಮೋಹಕವಾದ ಪ್ರಕೃತಿಯನ್ನು ಅವಲಂಬಿಸಿ ಜೀವನ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯವಾಗುತ್ತೆ? ಇದು ಆಗೋಲ್ಲ. ಅಂದರೆ ತಾಮಸ ಪ್ರಕೃತಿಯ ಜನಗಳಿಗೆ, ರಾಜಸ ಪ್ರಕೃತಿಯ ಜನಗಳಿಗೆ ಇದು ಪೂರ್ಣವಾಗಿ ಅರ್ಥವಾಗೋದಕ್ಕೆ ಸಾಧ್ಯವಾಗೋಲ್ಲ ಅಂತ. ಸಾಧ್ಯವಾಗಲ್ಲ ಅಂದರೆ ಸಾಮಾನ್ಯ ರೂಪೇಣ ಸಾಧ್ಯವಾಗೋಲ್ಲ ಅಂತ. ಅವರವರಿಗೆ ಹೇಳಿಸಿದ ವಿಶೇಷವಾದ ಉಪಾಯವನ್ನು ಸಾಧಿಸ್ಕೋತಾ ಹೋದಾಗ ಎಲ್ಲರೂ ಪಡೆಯೋಕ್ಕಾಗತ್ತೆ ಅನ್ನೋ ವಿಷಯ ಒಂದಿದೆ. ಲೋಕದ ಗತಿ ಹೇಗಿದೆ ಅನ್ನೋದನ್ನ ಒಂದು ಕಡೆಯಲ್ಲಿ ಹೇಳಿ, ಹೇಗಿದ್ದರೆ ತತ್ವವನ್ನು ನೋಡೋಕ್ಕಾಗತ್ತೆ ಅನ್ನೋದನ್ನು ಶ್ರೀಕೃಷ್ಣ ಪ್ರಭು ವ್ಯಕ್ತಪಡಿಸಿರುವ ಸನ್ನಿವೇಶ ಇಲ್ಲಿದೆ. ಆದರೆ ಮಹಾತ್ಮರು ಅಂತ ಇನ್ನೊಂದು ವರ್ಗ ಇದೆಯಪ್ಪ, ಅವರು ಸಾತ್ವಿಕ ಪ್ರಕೃತಿಯನ್ನು ಉಳ್ಳವರಾಗಿದ್ದಾರೆ. ಅವರು ಅನನ್ಯವಾದ ಬುದ್ಧಿಯಿಂದ ನನ್ನನ್ನು ಭಜಿಸ್ತಾರೆ. ಭಜಂತಿ ಅನನ್ಯ ಮನಸಃ, ಮತ್ತು ನನ್ನ ಹಿರಿಮೆ ಗೊತ್ತಾದೊಡನೆ ಸುಮ್ಮನೆ ಇರೋಕ್ಕಾಗಲ್ಲ. ಸತತಂ ಕೀರ್ತಯಂತಹ ಮಾಂ, ನಾನಾ ತರಹ ನನ್ನನ್ನು ಕೊಂಡಾಡ್ತಾರೆ. ಯತಂತಶ್ಚ ದೃಢವ್ರತಾಃ, ನನ್ನನ್ನು ಪಡೆಯೋದಕ್ಕೋಸ್ಕರವಾಗಿ ದೃಢ ನಿಶ್ಚಯದಿಂದ ಕೂಡಿದವರಾಗಿ ಪ್ರಯತ್ನ ಪಡ್ತಾ ಹೋಗ್ತಾರೆ.
ನಮಸ್ಕರಿಸ್ತಾರೆ ಭಕ್ತಿಯಿಂದ. ಅನಂತರದಲ್ಲಿ ನಿತ್ಯದಲ್ಲೂ ನನ್ನ ಜೊತೆಗೆ ಉಪಾಸನೆ ಮಾಡ್ಕೊಳ್ತಾ ಸೇರ್ಕೊಂಡ್ಬಿಡ್ತಾರೆ. ಭಕ್ತಿ ಅನ್ನೋದು ಹಾಗೆ ಅವ್ರನ್ನ ಸೇರಿಸ್ಬಿಡುತ್ತೆ. ಜ್ಞಾನ ಅನ್ನೋದವರಿಗೆ ಒಂದು ಸಹಕಾರವನ್ನು ಕೊಡುತ್ತೆ. ಹೀಗಲ್ಲದೇ ಭಕ್ತಿ ಪ್ರಧಾನವಾದ ಹೆಜ್ಜೆಯನ್ನು ಇಟ್ಕೊಂಡು ನನ್ನನ್ನು ಬಂದು ತಲುಪೋದು ಮಾತ್ರ ಅಲ್ಲದೆ ಜ್ಞಾನಯಜ್ಞೇನ ಚಾನ್ಯೇ ಯಜಂತಹ ಮಾಂ ಉಪಾಸತೆ. ಜ್ಞಾನಯಜ್ಞ ಅಂತ ಇನ್ನೊಂದು ಇದೆಯಪ್ಪ, ಆ ಯಜ್ಞವನ್ನು ಇಟ್ಕೊಂಡು ಅದರ ದ್ವಾರನೂ ನನ್ನನ್ನು ನಾನಾ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ. ನನ್ನನ್ನು ಒಬ್ಬ ಪರಮಪುರುಷ ಎಂಬುದಾಗಿಯೂ ಭಾವಿಸ್ತಾರೆ. ನಾನಾ ನಾಮಗಳಿಂದ ನನ್ನನ್ನು ಭಾವಿಸ್ತಾರೆ. ಏಕತ್ವೇನ ಪೃಥಕ್ತ್ವೇನ ಎರಡೂ ತರಹ ಉಪಾಸನೆ ಮಾಡುವವರಿದ್ದಾರೆ. ಅವರು ಯಜ್ಞರೂಪವಾಗಿ ನನ್ನನ್ನು ಭಾವಿಸಿ ನನ್ನನ್ನು ಬಂದು ಸೇರುವಂಥದ್ದುಂಟು ಅಂತ ಒಂದು ವಿಷಯವನ್ನು ತಿಳಿಸಿ, ತಾನು ಯಜ್ಞರೂಪವಾದಂಥ ಒಂದು ಕಾರ್ಯ ನಡೆಯೋದಕ್ಕೆ ಅನುಕೂಲಿಸಿ ಯಾವ್ಯಾವ ರೂಪದಲ್ಲಿ ತಾನಿದ್ದೀನಿ ಅನ್ನೋದನ್ನು ಒಂದು ಪರಿಚಯವನ್ನು ಕೃಷ್ಣ ಪ್ರಭು ಕೊಡ್ತಾನೆ. ಅಹಂ ಕ್ರತು ಅಹಂ ಯಜ್ಞ, ನಾನೇ ಕ್ರತುವಾಗಿದ್ದೀನಿ, ನಾನೇ ಯಜ್ಞವಾಗಿದ್ದೇನೆ. ಸ್ವಧಾಹಂ ಅಹಂ ಔಷಧಂ, ಸ್ವಧಾ ಅಂತ ಸಮರ್ಪಣೆ ಮಾಡುವಂತಹ ಅಗ್ನಿಯಲ್ಲಿ ಆಹುತಿಯನ್ನು ಯಾವುದುಂಟೋ ಅದು ನಾನೇನೆ. ಔಷಧಂ, ನಾನಾ ರೀತಿಯಾದ ಆಹಾರ ವಸ್ತುಗಳೇನಿದೆಯೋ, ಹವಿರೂಪವಾದ ವಸ್ತುಗಳೇನಿದೆಯೋ ಅದು ನಾನೇ ಆಗಿದ್ದೇನೆ. ಮಂತ್ರವೂ ನಾನೇ, ಆಜ್ಯವೂ ನಾನೇ. ಅಹಂ ಅಗ್ನಿರಹಂ ಹುತಂ, ನಾನೇ ಅಗ್ನಿಯು, ನಾನೇ ಹುತಂ ಹವನ ಮಾಡುವಿಕೆಯು ಎಂಬುದಾಗಿ ವಿಸ್ತಾರವಾಗಿ ತನ್ನ ಯಜ್ಞಸ್ವರೂಪವನ್ನು ಮಹಾಪ್ರಭು ವ್ಯಕ್ತಪಡಿಸಿಕೊಡ್ತಾನೆ. ಗತಿ ಭರ್ತ ಪ್ರಭು ಸಾಕ್ಷಿ, ನಾನು ಏನೇನಾಗಿದ್ದೇನೆ ಅಂದರೆ ಲೋಕಕ್ಕೆಲ್ಲ ಗತಿ ನಾನು, ಅಂದರೆ ನನ್ನಲ್ಲೇ ಬಂದು ಕೊನೆಯಲ್ಲಿ ಸೇರಬೇಕಾಗತ್ತೆ. ಭರ್ತ, ಅವ್ರನ್ನ ಕಾಪಾಡ್ತಾ ಇರೋನು ನಾನು. ಪ್ರಭು, ಎಲ್ಲರ ಮೇಲೆ ಆಧಿಪತ್ಯ ನನಗಿದೆ, ಪ್ರಭು ನಾನು. ಸಾಕ್ಷಿ, ಎಲ್ಲವೂ ನನಗೆ ಅರ್ಥ ಆಗ್ತಾ ಇದ್ದೇನೆ, ಎಲ್ಲವನ್ನೂ ನೋಡ್ತಾ ಇದ್ದೇನೆ. ನಿವಾಸ ಶರಣಂ ಸುಹೃತ್, ಈ ರೀತಿಯಾಗಿ ತನ್ನ ಪಾತ್ರ ಏನಿದೆ, ಯಾವ್ಯಾವ ರೂಪದಲ್ಲಿ ತಾನು ಈ ಜಗತ್ತಿನಲ್ಲಿ ಮಹಾಕಾರ್ಯದಲ್ಲಿ ತಾನು ಅಧ್ಯಕ್ಷನಾಗಿ ನಿಂತಿದ್ದೇನೆ ಅನ್ನೋದನ್ನು ವಿಸ್ತಾರವಾಗಿ ತಿಳಿಸ್ತಾ, ಇಂತಹ ನನ್ನನ್ನು ತ್ರೈವಿದ್ಯರು, ಋಗ್ಯಜು ಸಾಮರೂಪವಾದ ವೇದವನ್ನು ಅಧ್ಯಯನ ಮಾಡಿದವರು, ತಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡು ಯಜ್ಞದಲ್ಲಿ ಸೋಮಪಾನವನ್ನೂ ಮಾಡ್ಕೊಳ್ತಾ ಸ್ವರ್ಗಕ್ಕೆ ಹೋಗಿ ಸೇರಬೇಕು ಅಂತ ಬಯಸ್ತಾರೆ. ಯಜ್ಞಗಳಿಂದ ವಿಶಿಷ್ಟವಾದ ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ. ಪರಿಣಾಮವಾಗಿ ಸ್ವರ್ಗಕ್ಕೆ ಹೋಗಿ ಉತ್ತಮವಾದಂಥ ದೇವಭೋಗಗಳನ್ನು ಅನುಭವಿಸ್ತಾರೆ. ಈ ಲೋಕದಲ್ಲಿರೋದು ಮಾನುಷವಾದ ಭೋಗಗಳು, ಸುಖಗಳು. ಇದಕ್ಕಿಂತ ಎಷ್ಟೋ ಪಾಲು ಹಿರಿದಾದಂಥ ಒಂದು ಸೌಖ್ಯ ದೇವಲೋಕದಲ್ಲಿದೆ. ಅಂತಹ ಅದ್ಭುತವಾದ ದೇವಲೋಕದ ನಾನಾ ಭೋಗಗಳನ್ನೆಲ್ಲ ಅನುಭವಿಸ್ತಾರೆ. ಎಲ್ಲಿವರೆಗೆ ಅಂತ ಕೇಳಿದ್ರೆ, ಎಷ್ಟು ಯಜ್ಞದ ಪುಣ್ಯವಿರುತ್ತೋ ಅಷ್ಟು ಕಾಲದವರೆಗೆ ಸ್ವರ್ಗದಲ್ಲಿದ್ದು ಆ ಸುಖವನ್ನು ಅನುಭವಿಸ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಪುಣ್ಯ ಎಲ್ಲ ಕಳಿಸ್ತು ಅಂದರೆ ಮತ್ತೆ ಈ ಮರ್ತ್ಯಲೋಕಕ್ಕೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಹೀಗೆ 3 ವೇದಗಳು ಹೇಳುತ್ತಿರುವ ಯಾವ ಯಜ್ಞರೂಪವಾದ ಕರ್ಮಗಳಿದೆಯೋ ಆ ಕರ್ಮಗಳನ್ನು ಸ್ವರ್ಗಾದಿ ಸುಖವನ್ನು ಬಯಸಿ ಆಚರಣೆ ಮಾಡುವವರು ಆ ಸುಖವನ್ನು ಪಟ್ಟು ಅನಂತರ ಮತ್ತೆ ಕೆಳಗಡೆ ಇಳಿದು ಬಂದು ಪುನಃ ಮತ್ತೆ ಯಜ್ಞ ಆಗಾದಿಗಳನ್ನು ಆಚರಿಸಿ ಮತ್ತೆ ಆ ಸುಖವನ್ನು ಅನುಭವಿಸಿ ಹೀಗೆ ಗತಾಗತವನ್ನು ಹೊಂದ್ತಾ ಇರ್ತಾರೆ. ಇವರೆಲ್ಲ ಯಾರಪ್ಪ ಅಂತ ಕೇಳಿದರೆ ಕಾಮಕಾಮಾಹ, ನಾನಾ ತರಹದ ಕಾಮಗಳಿಂದ ಕೂಡಿದವರು. ನನಗೆ ಅದು ಬೇಕು ಇದು ಬೇಕು, ಅಂಥ ಸುಖ ಬೇಕು ಇಂಥ ಸುಖ ಬೇಕು ಅಂತ ಬಯಸ್ತಾ ಇರೋರು. ಅವರು ತ್ರಯಿಯಲ್ಲಿರುವಂಥ ಯಾವ ಧರ್ಮ ಇದೆಯೋ, ಋಗ್ಯಜು ಸಾಮ ವೇದಗಳಲ್ಲಿ ವಿಧಾನ ಮಾಡಲ್ಪಟ್ಟಂಥ ಯಾವ ಧರ್ಮ ಇದೆಯೋ ಆ ಧರ್ಮವನ್ನು ಇಷ್ಟಕ್ಕೆ ಬಳಸ್ಕೋತಾರೆ. ಹಾಗೆಲ್ಲ ಉಂಟು.
ಆದರೆ ಈ ಮಧ್ಯೆ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯವಾದ ಮನಸ್ಸಿನಿಂದ ನೀನಲ್ಲದ ಇನ್ನೊಬ್ಬ ಇಲ್ಲಪ್ಪ ನನಗೆ ರಕ್ಷಕ, ನೀನೇ ಸರ್ವಸ್ವ ಅನ್ನೋ ಬುದ್ಧಿಯಿಂದ ಯಾರು ಉಪಾಸನೆ ಮಾಡ್ತಾರೋ, ಅಂದರೆ ಯಜ್ಞ, ಯಾಗ, ದಾನ, ಹೋಮ, ವೇದೋಕ್ತವಾದ ಯಾವುದೇ ಕರ್ಮಗಳಿರಲಿ, ಯಾವ ಕರ್ಮಗಳನ್ನು ಆಚರಣೆ ಮಾಡುವುದಾದರೂ ಅಲ್ಲಿ ಅನನ್ಯವಾದ ಮನಸ್ಸಿಂದ ನನ್ನನ್ನೇ ಭಾವಿಸ್ತಾರೆ ಅಂತಾದರೆ ತೇಷಾಂ ನಿತ್ಯಾಭಿಯುಕ್ತಾನಾಂ, ಯಾರು ನಿತ್ಯದಲ್ಲೂ ನನ್ನ ಜೊತೆಗೆ ಒಂದುಗೂಡ್ಕೊಂಡೇ ಇರ್ತಾರೋ ಅವರಿಗೆ ಯೋಗಕ್ಷೇಮಂ ವಹಾಮ್ಯಹಂ, ಅವರ ಯೋಗವನ್ನು ಕ್ಷೇಮವನ್ನು ನಾನು ನಿರ್ವಾಹ ಮಾಡಿಕೊಡ್ತೇನೆ. ಅವರಿಗೆ ಏನೇನೋ ದೊರಕಬೇಕಾಗಿದೆಯೋ ಅದನ್ನು ತಂದುಕೊಡ್ತೇನೆ. ಅವರು ಪಡೆದ ನಂತರದಲ್ಲಿ ಅದನ್ನು ರಕ್ಷಣೆ ಮಾಡೋ ಕಾರ್ಯವನ್ನು ನಾನು ಮಾಡಿಕೊಡ್ತೇನೆ. ಅದರಿಂದ ನನ್ನನ್ನು ಅನನ್ಯವಾದ ಬುದ್ಧಿಯಿಂದ ಯಾರು ಭಾವಿಸ್ತಾರೋ ಅವರಿಗೆ ಇಷ್ಟೆಲ್ಲ ಸೌಲಭ್ಯ ಉಂಟಪ್ಪ. ಹೀಗಲ್ಲದೇ ಲೋಕದಲ್ಲಿ ಎಷ್ಟೋ ಜನ ಬೇರೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ. ಆದರೆ ಅವರಿಗೆ ಅರ್ಥವಾಗ್ತಾ ಇಲ್ಲ. ಏನು ಅಂದರೆ ಆ ಬೇರೆ ಬೇರೆ ದೇವತೆಗಳೆಲ್ಲರೂ ನನ್ನದೇ ಅಂಗೋಪಾಂಗಗಳಾಗಿದ್ದಾರೆ. ಆದ್ದರಿಂದ ಕೈಯನ್ನು ಮುಟ್ಟಿದರೆ ಹೇಗೆ ಒಬ್ಬನನ್ನು ವ್ಯಕ್ತಿಯನ್ನೇ ಮುಟ್ಟಿದಂತಾಗುತ್ತೋ, ಕಾಲನ್ನು ಮುಟ್ಟಿದರೆ ಹೇಗೆ ಒಬ್ಬನ ವ್ಯಕ್ತಿಯನ್ನೇ ಮುಟ್ಟಿದಂತಾಗುತ್ತೋ, ಹಾಗೆ ನಾನಾ ದೇವತೆಗಳನ್ನು ಉಪಾಸನೆ ಮಾಡುವವರು ಸಹ ಒಂದು ದೃಷ್ಟಿಯಿಂದ ನನ್ನನ್ನೇ ಉಪಾಸನೆ ಮಾಡ್ತಾಯಿದ್ದಾರೆ. ಅದನ್ನೇ ಅರ್ಥ ಮಾಡ್ಕೊಂಡು ಮಾಡೋದಾದರೆ ಆ ಎಲ್ಲ ಉಪಾಸನೆಯ ಫಲವಾಗಿ ಅವರು ನನ್ನನ್ನೇ ಬಂದು ಸೇರೋಕ್ಕಾಗತ್ತೆ. ಅರ್ಥ ಮಾಡ್ಕೊಳ್ಳದೆ ಹೋದಾಗ ನಾನು ಈ ದೇವ್ರನ್ನ ಉಪಾಸನೆ ಮಾಡ್ತೀನಿ, ಆ ದೇವ್ರನ್ನ ಉಪಾಸನೆ ಮಾಡ್ತೀನಿ ಅಂತ ಅಲ್ಲಲ್ಲಿಗೆ ನಿಂತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಹೀಗಿರೋದ್ರಿಂದ ಎಷ್ಟೋ ಜನ ದೇವತೆಗಳನ್ನು ಉಪಾಸನೆ ಮಾಡ್ತಾ ದೇವಲೋಕಕ್ಕೆ ಹೋಗಿ ಸೇರ್ತಾರೆ, ಪಿತೃಗಳನ್ನು ಉಪಾಸನೆ ಮಾಡ್ತಾ ಪಿತೃಲೋಕಕ್ಕೆ ಹೋಗಿ ಸೇರ್ತಾರೆ. ಬೇರೆ ಬೇರೆ ರೀತಿಯಾದಂಥ ರಾಜಸ ತಾಮಸ ಶಕ್ತಿಗಳನ್ನು ಉಪಾಸನೆ ಮಾಡ್ತಾ ಆಯಾ ಕ್ಷೇತ್ರಕ್ಕೆ ಹೋಗಿ ತಲುಪ್ತಾರೆ. ಆದರೆ ಮಧ್ಯಾಜಿಗಳು ನನ್ನನ್ನೇ ಕುರಿತು ಯಾರು ಯಜ್ಞರೂಪವಾದ ಕರ್ಮವನ್ನು ಆಚರಿಸ್ತಾರೋ, ಅಂದರೆ ಮಾಡುವ ಕರ್ಮವನ್ನೆಲ್ಲವನ್ನೂ ಯಜ್ಞರೂಪವಾಗಿ ಇಟ್ಕೊಂಡು ಈ ಎಲ್ಲ ಯಜ್ಞರೂಪವಾದ ಕರ್ಮದಿಂದ ಆ ಶ್ರೀಕೃಷ್ಣ ಪ್ರಭು ನನಗೆ ಸಿಕ್ಕಬೇಕು ಅನ್ನೋ ಮನಸ್ಸಿನಿಂದಲೇ ಯಾರು ಕಾರ್ಯವನ್ನು ನಿರ್ವಾಹ ಮಾಡ್ತಾರೋ ಅವರು ನೇರವಾಗಿ ನನ್ನ ಬಳಿಗೆ ಬಂದು ತಲುಪ್ತಾರೆ. ಇನ್ನು ಹಾಗೆ ನನ್ನ ಬಳಿಗೆ ಬಂದು ತಲುಪೋದಕ್ಕೆ ಯಜ್ಞರೂಪವಾದ ಬದುಕನ್ನು ನಿರ್ವಾಹ ಮಾಡೋದು ಸುಲಭ ಸಾಧ್ಯವೇ ಅಂತ ಅನ್ನಿಸ್ಬೋದು. ಹಾಗೆ ಅಂದ್ಕೋಬೇಕಾಗಿಲ್ಲಪ್ಪ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹರ್ತಂ ಅಶ್ನಾಮಿ ಪ್ರಯತಾತ್ಮನಃ. ಮನಸ್ಸಂಯಮನವನ್ನು ಇಟ್ಕೊಂಡು ಏಕಾಗ್ರವಾದ ಚಿತ್ತದಿಂದ ಅನನ್ಯವಾದ ಮನಸ್ಸಿನಿಂದ ಒಂದು ಪತ್ರವನ್ನು ನನಗೆ ಅರ್ಪಣೆ ಮಾಡಿದ್ರು, ಒಂದು ಪುಷ್ಪವನ್ನು ನನಗೆ ಅರ್ಪಣೆ ಮಾಡಿದ್ರು. ಫಲ ಅದೂ ಇಲ್ಲ, ಕೇವಲ ನೀರನ್ನು ನನಗೆ ಅರ್ಪಣೆ ಮಾಡಿದ್ರು. ಭಕ್ತಿಯಿಂದ ಕೊಡಲ್ಪಟ್ಟ ವಸ್ತುವನ್ನು ನಾನು ಸ್ವೀಕರಿಸ್ತೇನೆ. ಹಾಗಿರೋದ್ರಿಂದ ನನ್ನನ್ನು ಆರಾಧನೆ ಮಾಡೋದು ತುಂಬ ಕಷ್ಟ ಸಾಧ್ಯ ಅಂತ ಅಂದ್ಕೋಬೇಕಾದ ವಿಚಾರ ಇಲ್ಲ. ಆಯಾ ಜೀವದ ಪಾಲಿಗೆ ಏನೇನು ವಸ್ತುಗಳು ಸಿಗುತ್ತೋ ಅವುಗಳನ್ನೇ ಬಳಸ್ಕೊಂಡು ಅವುಗಳನ್ನು ಪರಮಾತ್ಮ ಪ್ರೀತಿಕರವಾಗಿ ಆಗಲಿ ಅನ್ನೋ ಮನಸ್ಸಿನಿಂದ ತಾನು ಬಳಸೋದು, ಲೋಕ ಜೀವಿಗಳಿಗೆ ವಿತರಣೆ ಮಾಡೋದು, ಹೀಗೆ ಮಾಡ್ತಾ ಹೋದಾಗ ಅವೆಲ್ಲ ನನ್ನ ಬಳಿಗೆ ಬಂದು ತಲುಪುತ್ತೆ. ಅಂದರೆ ಕೊಟ್ಟು ವಸ್ತು ನನ್ನ ಬಳಿಗೆ ಬಂದು ತಲುಪುತ್ತೆ. ಹಾಗೆ ನನ್ನಿಂದ ಅವರಿಗೆ ಲಭಿಸಬೇಕಾಗಿರುವ ಅನುಗ್ರಹ ಒದಗಿ ಬರುತ್ತೆ, ಜ್ಞಾನಾನಂದ ಸಂಪತ್ತು ಅವರಿಗೆ ಸೇರಿಬರುತ್ತೆ. ಅದರಿಂದ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಯತ್ ಕರೋಷಿ ಯದ್ ಅಶ್ನಾಸಿ ಯದ್ ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಮಾಡಬೇಕಾದ ಕೆಲಸ ಇಷ್ಟೇ ಅಪ್ಪ, ನೀನು ಏನೇನು ಮಾಡ್ತೀಯೋ ಎಲ್ಲವೂ ಇದು ಭಗವತ್ ಪ್ರೀತಿಗೆ ಕಾರಣವಾಗಲಿ ಅಂತ ಸಮರ್ಪಣೆ ಮಾಡುವ ಕಾರ್ಯವನ್ನು ಮಾಡಿಬಿಡು. ಯತ್ ಕರೋಷಿ, ನೀನು ಏನೇನೋ ಕಾರ್ಯವನ್ನು ಮಾಡ್ತೀಯ, ಯುದ್ಧ ವಿದ್ಯೆಯನ್ನು ಅಧ್ಯಯನ ಮಾಡ್ತೀಯ,
ಅನಂತರ ಸಮಯ ಬಂದಾಗ ಯುದ್ಧಕ್ಕೆ ಹೋಗಿ ನಿಂತು ಸೆಣಸ್ತೀಯಾ, ನಾನಾ ಉಪಕಾರಗಳನ್ನು ಲೋಕಜೀವಿಗಳಿಗೆ ಮಾಡ್ತೀಯಾ, ಧರ್ಮಕರ್ಮಗಳನ್ನು ಆಚರಿಸ್ತೀಯಾ, ಯಾವುದು ಬೇಕಾದ್ರೂ ಇರಲಿ, ಯತ್ಕರೋಷಿ ಏನೇನು ಮಾಡ್ತೀಯೋ ಅದನ್ನು ಮದರ್ಪಣಂಕುರು ನನಗೆ ಅರ್ಪಣೆ ಮಾಡುವಂತೆ ಮಾಡು. ಯದಶ್ನಾಸಿ ಏನು ಆಹಾರವನ್ನು ಸ್ವೀಕರಿಸ್ತೀಯೋ, ನಿನ್ನ ವರ್ಣಾನುಗುಣವಾದ ಮೈಯನ್ನು ಸುವ್ಯವಸ್ಥಿತವಾಗಿ ಇಟ್ಕೊಂಡು ಭಗವದ್ ದರ್ಶನ ಮಾಡೋದಕ್ಕೆ ಬೇಕಾಗುವಂತಹ ಒಂದು ಉತ್ತಮವಾದಂತಹ ಪಾರದರ್ಶಕವಾಗಿ ಅದನ್ನು ಇಟ್ಕೋಬೇಕಾದ್ರೆ ಯಾವ ಆಹಾರವನ್ನು ನೀವು ಬಳಸಬೇಕಾಗಿದೆಯೋ ಅಂಥ ಆಹಾರವನ್ನು ನೀನು ಬಳಸುವಾಗ ಅದು ನನಗೆ ಅರ್ಪಿತವಾಗಲೇನು ಮನಸ್ಸಿಂದ ಬಳಸು. ಯದಶ್ನಾಸಿ ಅಂದರೆ ನೀನು ಏನೇನು ತಿಂತೀಯೋ ಅದನ್ನೆಲ್ಲ ಅನ್ನೋದಕ್ಕಿಂತ ವರ್ಣಾಶ್ರಮ ಅನುಗುಣವಾಗಿ ನೀನು ಯಾವುದನ್ನು ಆಹಾರವಾಗಿ ಬಳಸಬೇಕಾಗಿದೆಯೋ ಆ ಬಳಸುವ ಆಹಾರವನ್ನು ನನಗೆ ಸಮರ್ಪಣೆ ಮಾಡು. ಯಜ್ಜುಹೋಷಿ ಯಾವುದನ್ನು ಅಗ್ನಿಯ ದ್ವಾರ ದೇವತೆಗಳಿಗೆ ಸಮರ್ಪಣೆ ಮಾಡುವ ಹವಿಸ್ಸುಗಳುಂಟೋ ಅವುಗಳನ್ನು ನನಗೆ ಸಮರ್ಪಣೆ ಮಾಡು. ದದಾಸಿಯತ್ ಕಾಲಕಾಲದಲ್ಲಿ ದಾನರೂಪವಾಗಿ ಏನೇನನ್ನು ನೀನು ಕೊಡುವುದುಂಟೋ ಆ ಕೊಡುವಾಗ ಈ ದಾನವು ಭಗವಂತನ ಪ್ರೀತಿಗೆ ಕಾರಣ ಆಗಲಿ, ಕೊಡುವವನಿಗೂ ಸ್ವೀಕರಿಸುವವನಿಗೂ ಇಬ್ಬರಿಗೂ ಕೂಡ ಭಗವದ್ ದರ್ಶನಕ್ಕೆ ಸಹಕಾರವಾಗಿ ಸೋಪಾನವಾಗಿ ಆಗಲಿ. ತಪಸ್ಸಿಸಿ ಇನ್ನು ಕಾಲಕಾಲದಲ್ಲಿ ದೇಹೇಂದ್ರಿಯ ಮನೋಬುದ್ಧಿಗಳು ಶುದ್ಧವಾಗೋದಕ್ಕೋಸ್ಕರವಾಗಿ ತಪಸ್ಸಿನ ರೂಪವಾದ ಕರ್ಮವನ್ನು ಆಚರಣೆ ಮಾಡಬೇಕು. ಹಿತಮಿತ ಮೇಧ್ಯಾಶನಂ ತಪಃ, ಹಿತವೂ ಮಿತವೂ ಮೇಧ್ಯವೂ ಆದ ಆಹಾರ ಸ್ವೀಕಾರವೇ ತಪಸ್ಸು ಎಂಬುದಾಗಿ ಯೋಗಶಾಸ್ತ್ರ ಹೇಳುತ್ತೆ. ತಪಸ್ಸಿನ ಸ್ವರೂಪವನ್ನು ಶ್ರೀಕೃಷ್ಣ ಪ್ರಭುವೇ ವರ್ಣಿಸಿರುವ ವಿಷಯವೂ ಉಂಟು. ಅದರಲ್ಲಿ ಸಾತ್ವಿಕ, ರಾಜಸ, ತಾಮಸ ಅನ್ನೋ ವಿಭಾಗವನ್ನು ನಿರೂಪಣೆ ಮಾಡಿರುವಂಥದ್ದುಂಟು. ಯಾವುದು ಪರಿಶುದ್ಧವಾದ ಸಾತ್ವಿಕವಾದ ತಪಸ್ಸೆ ಇದೆಯೋ, ಯಾವುದೇ ರೀತಿಯಾದಂತಹ ಕರ್ಮಬಂಧನವನ್ನು ಉಂಟು ಮಾಡೋದಿಲ್ವೋ ಅಂತಹ ಸಾತ್ವಿಕವಾದ ತಪಸ್ಸೆಯನ್ನು ಆಚರಿಸುವಾಗಲೂ ಇದು ಶ್ರೀಕೃಷ್ಣ ಪ್ರಭುವಿಗೆ ಹೋಗಿ ಸಲ್ಲಲಿ. ಶ್ರೀಕೃಷ್ಣನು ನನ್ನ ಮೈ ತುಂಬ ತುಂಬಿಕೊಳ್ಳೋದಕ್ಕೆ ಬೇಕಾಗುವಂತೆ ಇದು ನನ್ನನ್ನು ಅಣಿ ಮಾಡಿಕೊಡಲಿ ಅನ್ನೋ ಮನಸ್ಸಿಂದ ಆಚರಣೆ ಮಾಡೋ. ಹೀಗೆ ತತ್ಕುರುಷ್ವ ಮದರ್ಪಣಂ, ನೀನು ಮಾಡುವುದೆಲ್ಲವನ್ನು ಕೂಡ ನನಗೆ ಅರ್ಪಣೆ ಮಾಡುವಂಥ. ಅರ್ಪಣೆ ಮಾಡು ಅನ್ನೋದಕ್ಕೆ ಅರ್ಥ ಅರ್ಪಣೆ ಯಾವುದನ್ನು ಮಾಡಬೇಕೋ ಒಬ್ಬ ಕ್ಷತ್ರಿಯನಾದವನು ಹೇಗೆ ಮಾಡಬೇಕೋ ಹಾಗೆ ಮಾಡ್ಕೋತಾ ಅದು ಏನು ಆಗಬೇಕಾಗಿದೆ ಅನ್ನೋದನ್ನು ಜೊತೆಗೆ ಸ್ಮರಣೆ ಮಾಡ್ಕೋ ಅಂತ ಅರ್ಥ. ಅದು ಶ್ರೀಕೃಷ್ಣ ಪ್ರೀತಿಗೆ ಕಾರಣವಾಗಬೇಕು ಅನ್ನೋದು ಸ್ಮರಣೆ ಮಾಡ್ಕೋ. ಶ್ರೀಕೃಷ್ಣ ಪ್ರೀತಿಗೆ ನಿನ್ನ ದ್ವಾರ ಯಾವ ವಸ್ತುವನ್ನು ಕೊಟ್ಟರೆ ನಿಜವಾಗ್ಲೂ ಆ ಪ್ರೀತಿ ಘಟಿಸುತ್ತೋ ಆ ವಸ್ತುವನ್ನೇ ಸಲ್ಲಿಸು. ಹೇಗೆ ಸಲ್ಲಿಸಬೇಕೋ ಹಾಗೆ ಸಲ್ಲಿಸು, ಜೊತೆಗೆ ಅವನಿಗೆ ಸಲ್ಲಬೇಕು ಅನ್ನೋ ರೀತಿಯಾದ ಬುದ್ಧಿಯನ್ನು ಇಟ್ಕೋ. ಇಷ್ಟು ಸೇರಿದರೆ ಅದು ಪರಿಪೂರ್ಣವಾದ ಯಜ್ಞವಾಗಿ ಆಗಿಬಿಡುತ್ತೆ. ಹೀಗೆ ಮಾಡೋದಾದರೆ ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈ. ಶುಭ ಫಲ ಅಶುಭ ಫಲವನ್ನು ನಿರಂತರವಾಗಿ ಕೊಡ್ತಾ ಇರುವಂಥ ಯಾವ ಕರ್ಮಗಳಿದೆಯೋ ಆ ಕರ್ಮಗಳು ನಿನ್ನನ್ನು ಬಂಧಿಸುವುದಿಲ್ಲ. ಯಾಕೆಂದರೆ ನೀನು ಆ ಕರ್ಮಕ್ಕೂ ಅಂಟ್ಕೊಂಡಿಲ್ಲ, ಆ ಕರ್ಮ ಫಲವನ್ನೂ ನಿರೀಕ್ಷೆ ಮಾಡ್ತಾ ಇಲ್ಲ. ಎಲ್ಲವನ್ನು ಭಗವತ್ ಪ್ರೀತಿಗೆ ಎಂಬುದಾಗಿ ನೀನು ಮಾಡ್ತಾ ಇದೀಯ. ಆದ್ದರಿಂದ ಆ ಭಾರ ನೀನು ಇಟ್ಕೊಂಡಿಲ್ಲ, ಅದನ್ನು ನಿನಗೆ ಆ ಕರ್ಮಗಳು ಯಾವುದೂ ಬಂಧಿಸೋದಿಲ್ಲ. ನೀನು ಸನ್ಯಾಸ ಯೋಗಯುಕ್ತ ಆತ್ಮ ಆಗಿರಬೇಕು. ಅಂದರೆ ಪದ್ಮಪತ್ರದಂತೆ ನೀರಿನಲ್ಲಿದ್ದರೂ ನೀರಿಗೆ ಅಂಟ್ಕೊಳ್ಳದೆ ಇರುವ ಹಾಗಿರಬೇಕು. ಹಾಗೆ ಈ ಪ್ರಪಂಚದ ಮಧ್ಯದಲ್ಲಿದ್ದು ನಾನಾ ಕರ್ತವ್ಯಗಳನ್ನು ನಿರ್ವಾಹ ಮಾಡ್ತಾಯಿದ್ರು. ಕರ್ಮಗಳಿಗೂ ಅಂಟ್ಕೊಳ್ಳಲ್ಲ, ಕರ್ಮದ ಫಲನೂ ಅಪೇಕ್ಷೆ ಪಡೋಲ್ಲ. ಸಹಜವಾಗಿ ಏನು ಬರಬೇಕೋ ಅದು ಬರುತ್ತೆ. ಕರ್ಮದ ಫಲ ಬಂದಾಗ ಅದನ್ನು ಅನುಭವಿಸಬಾರ್ದು ಅನ್ನೋ ಮನಸ್ಸಲ್ಲ. ಆದರೆ ಅದನ್ನು ನೀನು ಯಾಕೆ ನಿರೀಕ್ಷೆ ಮಾಡೋಕ್ಕೆ ಹೋಗ್ತೀಯ? ತಾನಾಗಿಯೇ ದೈವ ಆಯಾ ಕರ್ಮಕ್ಕೆ ಏನೇನು ಯಾವ್ಯಾವ ರೀತಿಯಲ್ಲಿ ಎಷ್ಟೆಷ್ಟು ಫಲವನ್ನು ಕೊಡಬೇಕೋ ಅದನ್ನು ಕೊಡುತ್ತೆ. ನಿನ್ನ ಪಾಲಿಗೆ ಏನು ಬಂತೋ ಅದು ಪಂಚಾಮೃತ. ನೀನು ಬಯಸಿ ಅದಕ್ಕೆ ಅಂಟ್ಕೊಂಡು ಆಮೇಲೆ ಹಿಗ್ಗೋದಾಗಲಿ ಕುಗ್ಗೋದಾಗಲಿ ಯಾಕಪ್ಪ, ಇದು ಯಾವುದೂ ಬೇಕಿಲ್ಲ. ಸನ್ಯಾಸ ಯೋಗಯುಕ್ತ ಆತ್ಮನಾಗು. ವಿಮುಕ್ತೋ ಮಾಂ ಉಪೇಕ್ಷ್ಯಸಿ. ಹೀಗೆ ನೀನು ಬದುಕು ಸಾಗಿಸೋದಾದರೆ ವಿಮುಕ್ತನಾಗಿ ಈ ಭವಬಂಧನದಿಂದ ಮೋಕ್ಷವನ್ನು ಕಂಡು
ಮಾಂ ಉಪೇಕ್ಷ್ಯಸಿ, ನನ್ನ ಬಳಿಗೆ ಬಂದು ಸೇರ್ತೀಯಾ, ಅಂದರೆ ಪರತತ್ವದಲ್ಲಿ ಒಂದುಗೂಡು ಬಿಡ್ತೀಯಾ. ನಾನು ಮಾತ್ರ ಈ ಸಮಗ್ರ ಸೃಷ್ಟಿಯಲ್ಲಿ ಸಮವನಾಗಿದ್ದೇನೆ. ಅಂದರೆ ನನಗೆ ಯಾರೂ ಪ್ರಿಯರಲ್ಲ, ನಾನು ಯಾರನ್ನೂ ದ್ವೇಷಿಸೋದೂ ಇಲ್ಲ. ಹಾಗೆ ನಾನು ಈ ಸೃಷ್ಟಿಯಲ್ಲಿ ಎಲ್ಲ ಕಡೆಯಲ್ಲೂ ನೆಲೆ ನಿಂತಿದ್ದೇನೆ. ಹಾಗಿರೋದ್ರಿಂದಲೇ ಯಾರಾದರೂ ಒಬ್ಬ ಪರಮ ದುರಾಚಾರನಾದ ವ್ಯಕ್ತಿ ಹಾಗಿದ್ದರೂ ಸಹ ಅನನ್ಯವಾದ ಮನಸ್ಸಿಂದ ನನ್ನನ್ನು ಭಾವಿಸ್ತಾನೆ ಅಂತಾದರೆ ಅವನಲ್ಲಿರುವ ದುರಾಚಾರ ರೂಪವಾದಂಥ ಯಾವ ಕರ್ಮ ಇತ್ತೋ, ಅದರ ಫಲರೂಪವಾದ ಯಾವ ಪಾಪ ಇತ್ತೋ ಅಷ್ಟು ದಗ್ಧವಾಗಿ ಸುಟ್ಟೋಗಿ ಅವನು ನೇರವಾಗಿ ತತ್ವ ಸಾಕ್ಷಾತ್ಕಾರವನ್ನು ಮಾಡ್ತಾನೆ. ಅವನಿಗೆ ನಾನು ಆ ಸೌಖ್ಯವನ್ನು ಅನುಗ್ರಹಿಸಿಕೊಡ್ತೇನೆ. ಅವನನ್ನು ಸಾಧು ಎಂಬುದಾಗಿ ಜ್ಞಾನಿಗಳು ಯೋಗಿಗಳು ಕರೀತಾರೆ. ಅಷ್ಟೆಲ್ಲ ದುರಾಚಾರವನ್ನು ಮಾಡಿದರೂ ಅನನ್ಯ ಭಕ್ತಿಯಿಂದ ನನ್ನನ್ನು ಭಾವಿಸ್ತಾನೆ ಅಂತಾದರೆ ಅವನೊಬ್ಬ ಸಜ್ಜನ, ಜ್ಞಾನಿಗಳು ಮೆಚ್ಚುವಂತಹ ವ್ಯಕ್ತಿಯವನು. ಅವನ ನಿಶ್ಚಯ ಏನಿದೆ ಅದು ಸರಿಯಾದ ನಿಶ್ಚಯ. ಅಂದರೆ ದುರಾಚಾರವನ್ನು ಮಾಡಿದೆ ಆದರೆ ತೊಳ್ಕೋಬೇಕು ಅಂತ ಒಂದು ನಿಶ್ಚಯ, ಅದ್ರ ಬಗ್ಗೆ ಪಶ್ಚಾತ್ತಾಪ, ತೊಳ್ಕೊಳ್ಳೋದಕ್ಕೆ ಮಾಡಬೇಕಾದ ಕಾರ್ಯ ಏನಪ್ಪ ಅಂತ ಕೇಳಿದ್ರೆ ಅನನ್ಯವಾದ ಮನಸ್ಸಿನಿಂದ ಶ್ರೀಕೃಷ್ಣ ಪ್ರಭುವನ್ನು ಅಥವಾ ಪರತತ್ವವನ್ನು ನಾನು ಭಾವಿಸ್ತಾ ಹೋಗಬೇಕು ಅಂತ ಅವನ ನಿಶ್ಚಯ. ಅದು ಸರಿಯಾದ ನಿಶ್ಚಯ. ಆದ್ದರಿಂದ ಅಂಥ ಸರಿಯಾದ ನಿಶ್ಚಯವನ್ನು ಇಟ್ಕೊಂಡು ಅದಕ್ಕಾಗಿ ಪ್ರಯತ್ನ ಪಡುವಂಥ ಆ ವ್ಯಕ್ತಿ ಸಾಧು ಖಂಡಿತವಾಗಿಯೂ ಸಹ. ಅವನು ಅತ್ಯಂತ ಶೀಘ್ರವಾಗಿ ಧರ್ಮಾತ್ಮನಾಗಿ ಹೋಗ್ಬಿಡ್ತಾನೆ. ಹೀಗಿರೋದ್ರಿಂದ ಯಾರ್ಯಾರು ನನ್ನಲ್ಲಿ ಭಕ್ತಿಯನ್ನು ಇಟ್ಕೊಂಡಿರೋರಾಗ್ತಾರೋ ಅವರು ನ ಪ್ರಣಶ್ಯತಿ. ಆ ಭಕ್ತಿಯನ್ನು ಇಟ್ಕೊಂಡವನು ಎಂದೂ ಕೂಡ ನಾಶವನ್ನು ಹೊಂದೋದಿಲ್ಲ. ಇಷ್ಟು ಮಾತ್ರ ಅಲ್ಲ, ಸೃಷ್ಟಿಯಲ್ಲೇ ಅವರವರ ಕರ್ಮಗಳನ್ನು ಸವಿಸೋದಕ್ಕೆ ತಕ್ಕಂತೆ ಬೇರೆ ಬೇರೆ ಯೋನಿಗಳಲ್ಲಿ ಜನ್ಮವೆತ್ತುವಂಥದ್ದು ಉಂಟು. ಬ್ರಾಹ್ಮಣಾದಿ ಯೋನಿಗಳಲ್ಲಿ ಜನ್ಮವೆತ್ತುವಂಥದ್ದುಂಟು. ವೃಕ್ಷ ವನಸ್ಪತಿಗಳ ಯೋನಿಯಲ್ಲಿ, ಕ್ರಿಮಿಕೀಟಗಳ ಯೋನಿಯಲ್ಲಿ ಹೀಗೆಲ್ಲ ಜನ್ಮವೆತ್ತುವಂಥದ್ದುಂಟು. ಅದರಲ್ಲಿ ಮಾನವ ಜನ್ಮವನ್ನೇ ತೆಗೆದುಕೊಂಡರೂ ಅಲ್ಲೂ ಸಹ ಉತ್ತಮ ಯೋನಿಯಲ್ಲಿ ಜನ್ಮವೆತ್ತುವಂಥದ್ದು, ಹಾಗಲ್ಲದೆ ಇರುವಂತಹ ಇನ್ನೊಂದು ಯೋನಿಯಲ್ಲಿ ಜನ್ಮವೆತ್ತುವಂಥದ್ದು ಇವೆಲ್ಲ ಉಂಟು. ಯಾರು ಹೇಗೆ ಯಾವ ಯೋನಿಯಲ್ಲಿ ಜನ್ಮವೆತ್ತಿದ್ರು, ಯಾವ ಪ್ರಕೃತಿಯನ್ನು ದೇಹ ಪ್ರಕೃತಿಯನ್ನು ಅವಲಂಬಿಸಿದ್ರು, ಯಾವ ಮಾನಸ ಪ್ರಕೃತಿಯನ್ನು ಅವಲಂಬಿಸಿದ್ರು ಸಹ ಅವರೇನಾದರೂ ಅನನ್ಯ ಭಕ್ತಿಯಿಂದ ನನ್ನನ್ನು ಭಾವಿಸ್ತಾರಾದರೆ ಅವರು ಸಂಪೂರ್ಣವಾಗಿ ಭಗವತ್ ಸಾಕ್ಷಾತ್ಕಾರವನ್ನು ಹೊಂದಿ ಮೋಕ್ಷವನ್ನು ಪಡೀತಾರೆ. ಹಾಗಿರೋದ್ರಿಂದ ನಿನಗೆ ನಾನು ಕೊಡ್ತಾ ಇರೋ ಸಂದೇಶ ಇಷ್ಟಪ್ಪ, ಮನ್ಮನಾಭವ. ನಿನ್ನ ಎಲ್ಲ ಚಿಂತನೆಗಳಲ್ಲಿ ನಾನೊಬ್ಬ ಜೊತೆಗೆ ಸೇರಿಕೊಂಡಿರಬೇಕು. ನನ್ನನ್ನು ಮರೆತು ಯಾವ ಚಿಂತನೆಯನ್ನು ಮಾಡಬೇಡ. ಮದ್ಭಕ್ತ, ನನ್ನೊಡನೆ ಒಂದುಗೂಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಹೋಗೋ. ಮದ್ಯಾಜಿ, ಮಾಡುವ ಎಲ್ಲ ಕಾರ್ಯಗಳಲ್ಲಿ ಅದು ಭಗವದರ್ಪಿತವಾಗಲೇನೋ ಮನಸ್ಸಿನಿಂದ ಮಾಡೋ. ಮಾಂ ನಮಸ್ಕರು, ಜೊತೆಗೆ ನನ್ನಲ್ಲೇ ಒಂದುಗೂಡೋದಕ್ಕೆ ಬೇಕಾಗುವಂತಹ ದೇಹೇಂದ್ರಿಯ ಮನೋಬುದ್ಧಿಗಳನ್ನುಳ್ಳವನಾಗಿ ಭಾವಿಸು. ಮಾಮೇ ವೇಶ್ಯಸಿ ಯುಕ್ತ್ವ, ಹೀಗೆ ನನ್ನೊಡನೆ ಸೇರಿಕೊಳ್ತಾ ಕೊನೆಗೆ ನನ್ನನ್ನೇ ಬಂದು ಸೇರ್ತೀಯ. ಏವಂ ಆತ್ಮಾನಂ ಮತ್ಪರಾಯಣ, ಮತ್ಪರಾಯಣನಾಗಿ ಬದುಕು. ಪರತತ್ವವೇ ಶ್ರೀಕೃಷ್ಣ ಪ್ರಭುವೇ ಸರ್ವಸ್ವವು. ಅದೊಂದು ಅಲ್ಲದ ಬೇರೆ ಇನ್ನೊಂದು ಚಿಂತನೆ ನನ್ನ ಬುದ್ಧಿಯಲ್ಲಿ ಎಲ್ಲೂ ಹುಟ್ಟಲ್ಲ ಅನ್ನೋ ಥರ ಜೀವನವನ್ನು ಮಾಡೋ. ಹಾಗೆ ಪರಾಯಣನಾಗಿ ನೀನು ಬದುಕೋದಾದರೆ ನೇರವಾಗಿ ನನ್ನನ್ನು ಬಂದು ಸೇರ್ಕೋತೀಯ, ಕೊನೆಯಲ್ಲಿ ಮೋಕ್ಷವನ್ನು ಕಾಣ್ತೀಯ ಎಂಬುದಾಗಿ ಆತ್ಮಸಾಕ್ಷಾತ್ಕಾರಕ್ಕೆ ಬೇಕಾಗುವ ಅತ್ಯಂತ ಮುಖ್ಯವಾದಂಥ ಒಂದು ಮನೋಭಾವವನ್ನು ಮತ್ತು ಅದಕ್ಕೆ ಬೇಕಾಗಿರುವ ಯಜ್ಞರೂಪವಾದ ಕರ್ಮವನ್ನು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿ ಶ್ರೀಕೃಷ್ಣ ಪ್ರಭು
ಇದು ರಾಜವಿದ್ಯೆಯಪ್ಪ. ಇದನ್ನು ಭಾವಿಸ್ತಾ ಹೋದರೆ ನೀನು ತುದಿಯನ್ನು ಹೋಗಿ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಇದು ಪರಮಗುಹ್ಯ ಅಂದರೆ ಈ ವಿದ್ಯೆಯ ಒಳಗಡೆ ಇರುವ ಮರ್ಮ ಗುರುಮುಖೇನ ಅರ್ಥ ಮಾಡ್ಕೋಬೇಕಾದದ್ದು. ಅದನ್ನು ಕರಗತ ಮಾಡ್ಕೋಬೇಕಾದ್ರೆ ಅದಕ್ಕಾಗಿ ವಿಶೇಷ ಪ್ರಯತ್ನವನ್ನು ಮಾಡಬೇಕಾದದ್ದು. ಹಾಗೆ ಜೀವನದಲ್ಲಿ ಅದನ್ನು ಸಾಧಿಸ್ಕೋತಾ ಹೋಗಿ ತುದಿಯನ್ನು ತಲುಪಬೇಕಪ್ಪ ಎಂಬುದಾಗಿ ಒಂದು ಸಂದೇಶವನ್ನು ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಅನುಗ್ರಹಿಸಿದ್ದಾನೆ. ಇದು ಲೋಕಕ್ಕೆಲ್ಲ ಬೇಕಾಗಿರುವಂಥ ಒಂದು ಸಂದೇಶ. ಅನನ್ಯಾಶ್ಚಿಂತೆಯಂತೋ ಮಾಮನ್ನೋ ರೀತಿಯಾದಂಥ ವಾಕ್ಯವನ್ನು ಅಲ್ಲಲ್ಲೇ ನಾವು ಕೇಳ್ತೇವೆ. ಆದರೆ ಆ ಶ್ಲೋಕವನ್ನು ಎಷ್ಟು ಸಾರಿ ಕೇಳಿದರೂ ಆ ಭಾವಕ್ಕೆ ಮಾತ್ರ ಏರೋಕ್ಕೆ ಆಗ್ತಾ ಇಲ್ಲ. ಕಾರಣ ಕುಸಂಸ್ಕಾರಗಳು ಪಕ್ಕದಲ್ಲೇ ಜೊತೆಗೆ ಬೆಳೀತಾ ಇವೆ. ಆ ಕುಸಂಸ್ಕಾರಗಳು ಹೇಗೆ ಬೆಳೀತಾ ಇದೆ ಅನ್ನೋ ಬಗ್ಗೆ ಸಹ ಇವತ್ತು ಪ್ರಜ್ಞೆ ಇಲ್ಲ. ಇವತ್ತಿನ ಆಧುನಿಕ ಶಿಕ್ಷಣದಲ್ಲಿ ಅದಕ್ಕೆ ಬೇಕಾಗುವ ವಿಷಯಗಳಿಗೆ ಸ್ಥಾನಮಾನ ತುಂಬ ಕಡಿಮೆ ಇದೆ. ಹಿಂದೊಂದು ಕಾಲದಲ್ಲಿ ಗುರುಕುಲದಲ್ಲಿ ಶಿಕ್ಷಣ ಅಂದರೆ ಅದೇ ಪ್ರಧಾನವಾದದ್ದಾಗಿತ್ತು. ಇಲ್ಲಿ ಬಂದವನು ಮತ್ತೆ ಹಿಂತಿರುಗಿ ಹೋಗಿ ತುದಿ ತಲುಪಬೇಕಾದ್ರೆ ಯಾವ ಮನೋಧರ್ಮವನ್ನು ಇಟ್ಕೋಬೇಕೋ, ಬುದ್ಧಿಯಲ್ಲಿ ಯಾವ ನಿಶ್ಚಯ ಇರಬೇಕೋ, ಯಾವ ತರಹ ಪುರುಷ ಪ್ರಯತ್ನ ಪಡಬೇಕೋ, ಪ್ರಕೃತಿ ಯಾವ ತರಹದ್ದು, ಇದೆಲ್ಲದರ ಬಗ್ಗೆ ಒಂದು ಪರಿಚಯವನ್ನು ಕೊಡ್ತಾ ಇದ್ದ ಸನ್ನಿವೇಶ ಇದ್ದಿದ್ದರಿಂದ ಹಿಂದೊಂದು ಕಾಲದ ಕಥೆ ಇದಕ್ಕಿಂತ ಎಷ್ಟೋ ಮಟ್ಟಿಗೆ ಅನುಕೂಲಕರವಾಗಿತ್ತು ಎಂಬುದಾಗಿ ಭಾವಿಸಬೇಕಾಗತ್ತೆ. ಆದರೆ ಇವತ್ತೂ ಇದನ್ನು ಸಂಪಾದನೆ ಮಾಡೋಕ್ಕಾಗತ್ತೆ. ಇದಕ್ಕಾಗಿ ವಿಶೇಷವಾದಂಥ ಒಂದು ಪರಿಚಯವನ್ನು ಬಲ್ಲವರಿಂದ ಪಡ್ಕೊಳ್ತಾ ಇದಕ್ಕೊಂದು ಪ್ರಧಾನ ಸ್ಥಾನವನ್ನು ಜೀವನದಲ್ಲಿ ಕೊಟ್ಟು ಬದುಕೋದಾದರೆ ಕ್ರಮಕ್ರಮವಾಗಿ ಈ ವಿದ್ಯೆಯನ್ನು ಒಲಿಸ್ಕೊಂಡು ಆತ್ಮಮೂಲಕ್ಕೆ ಹೋಗಿ ತಲುಪಬಹುದು, ತತ್ವ ಸಾಕ್ಷಾತ್ಕಾರವನ್ನು ಮಾಡ್ಕೋಬಹುದು ಎಂಬುದಾಗಿ ಈ ಸಂದೇಶವನ್ನು ಶ್ರೀಕೃಷ್ಣ ಪ್ರಭು ಅನುಗ್ರಹಿಸಿರುವಂಥದ್ದನ್ನು ಮನೋಬುದ್ಧಿಗಳಲ್ಲಿ ಸದಾ ಅದು ಹಸಿರಾಗಿರುವಂತೆ ಇಟ್ಕೋಬೇಕು ಎಂಬುದನ್ನು ಎಲ್ಲರ ಜೊತೆಗೆ ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ಆ ಶ್ರೀಕೃಷ್ಣ ಪ್ರಭುವಿನ ಪಾವನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ವಸೂಪ್ರದೇ ಶ್ರೀಸಾರಸಪದೇ ರಸಪದೇ ಸಪದೇ ಪದೇ ಪದೇ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ವಸೂಪ್ರದೇ ಶ್ರೀಸಾರಸಪದೇ ರಸಪದೇ ಸಪದೇ ಪದೇ ಪದೇ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ನಮಸ್ತುಭ್ಯಂ. ಭಾವಜ ಜನಕ ಪ್ರಾಣವಲ್ಲಭೆ. ಭಾವಜ ಜನಕ ಪ್ರಾಣವಲ್ಲಭೆ. ಸುವರ್ಣಭೆ ಭಾನುಕೋಟಿ ಸಮಾನ ಪ್ರಭೆ. ಭಾನುಕೋಟಿ ಸಮಾನ ಪ್ರಭೆ ಭಕ್ತ ಸುಲಭೆ. ಭಾನುಕೋಟಿ ಸಮಾನ ಪ್ರಭೆ ಭಕ್ತ ಸುಲಭೆ. ಸೇವಕ ಜನಪಾನ್ಯೇ
सेवकजनपालिन्यै श्रितपङ्कजमालिन्यै केवलगुणशालिन्यै केशवहृत्केलिन्यै श्रीवरलक्ष्मी नमस्तुभ्यं वसुप्रदे श्रीसारसपदे रसपदे सपदे पदे पदे श्रीवरलक्ष्मी नमस्तुभ्यं श्रीवरलक्ष्मी नमस्तुभ्यं श्रीवरलक्ष्मी